ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಎಐಸಿಸಿ ಅಧ್ಯಕ್ಷರು ಕರ್ನಾಟಕದ ಮಲ್ಲಿಕಾರ್ಜುನ ಖರ್ಗೆ ಮತ್ತೊಮ್ಮೆ ವಿವಾದಕ್ಕೆ ಸಿಲುಕಿದ್ದಾರೆ. ತಮಿಳುನಾಡಿನಲ್ಲಿ ಇಂದು ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿರುವಂತಹ ಮಲ್ಲಿಕಾರ್ಜುನ ಖರ್ಗೆಯವರು ನರೇಂದ್ರ ಮೋದಿಯವರ ವಿರುದ್ಧ ಅಸಂಸದೀಯ ಪದವನ್ನು ಉಪಯೋಗಿಸಿ ಟೀಕೆಯನ್ನು ನಡೆಸಿ ಈಗ ತೀವ್ರ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ನರೇಂದ್ರ ಮೋದಿಯವರನ್ನು ಟೆರರಿಸ್ಟ್, ಮೋದಿಯೊಬ್ಬ ಭಯೋತ್ಪಾದಕ ಅನ್ನೋ ರೀತಿ ತೆಗಳಿ ಇದೀಗ ವ್ಯಾಪಕವಾಗಿ ಆಕ್ರೋಶಕ್ಕೆ ತುತ್ತಾಗಿದ್ದಾರೆ. ಈ ಕುರಿತ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಇತ್ತೀಚೆಗೆ ವಯೋಸಹಜ ಕಾರಣವೋ ಅಥವಾ ಮತ್ತೇನು ಕಾರಣ ಇದೆಯೋ ಗೊತ್ತಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವರು ಯಾಕೋ ವಿಪರೀತವಾಗಿ ಅತಿರೇಕವಾಗಿ ಮಾತನಾಡ್ತಾ ಇದ್ದಾರೆ. ಚರ್ಚೆಯ ಭರದಲ್ಲಿ ಅಸಂಸದೀಯ ಪದಗಳನ್ನು ಬಳಸ್ತಾ ಇದ್ದಾರೆ, ತೀವ್ರ ಟೀಕೆಗೆ ಗುರಿ ಆಗ್ತಾ ಇದ್ದಾರೆ. ಒಂದು ರಾಷ್ಟ್ರೀಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆಯವರು ಆ ಪಕ್ಷದ ಅಧ್ಯಕ್ಷ ಸ್ಥಾನದ ಗಂಭೀರ್ಯತೆ ಮತ್ತು ಗೌರವವನ್ನು ಮರೆತು ವಿಪಕ್ಷಗಳ ವಿರುದ್ಧ ಟೀಕೆಯನ್ನು ಮಾಡ್ತಾ ಇದ್ದಾರಾ ಅನ್ನುವಂತಹ ಭಾವನೆ ವಿಪಕ್ಷಗಳಿಗೆ ಬರ್ತಾ ಇದೆ. ನರೇಂದ್ರ ಮೋದಿಯವರ ವಿರುದ್ಧ ತೀವ್ರ ಅಸಂಸದೀಯ ಪದವನ್ನು ಬಳಸಿ ನರೇಂದ್ರ ಮೋದಿಯವರು ಒಬ್ಬ ಭಯೋತ್ಪಾದಕ ಅನ್ನೋ ರೀತಿ ಟೀಕೆಯನ್ನು ವ್ಯಕ್ತಪಡಿಸಿ ಇದೀಗ ಮಲ್ಲಿಕಾರ್ಜುನ ಖರ್ಗೆ ಅವರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. How can they join with Modi, who is a terrorist? How can they join with Modi, who is a terrorist? ಎಸ್ ವೀಕ್ಷಕರೇ, ದೇಶದಲ್ಲಿ 3 ದಿನಗಳ ವಿಶೇಷ ಅಧಿವೇಶನ ಸಂಸತ್ನಲ್ಲಿ ಮುಗಿತು. ಆ ಅಧಿವೇಶನದಲ್ಲಿ ಬಿಜೆಪಿ ಜಾರಿಗೆ ತರಬೇಕು ಅಂದುಕೊಂಡಿದ್ದಂತಹ ಬಿಲ್, ನಾರಿ ಶಕ್ತಿ, ಮಹಿಳಾ ಮೀಸಲಾತಿ ಮತ್ತು ಕ್ಷೇತ್ರಗಳ ಪುನರ್ವಿಂಗಡಣೆ, ಈ 3ಅನ್ನು ಸೇರಿಸಿ ಬಿಲ್ಲನ್ನು ಸಂವಿಧಾನ ತಿದ್ದುಪಡಿಗೆ ಏನು ಮಸೂದೆಯನ್ನು ಮಂಡಿಸಿದ್ರು. ಆ ಮಸೂದೆಗೆ ಸೋಲಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರು ತಮಿಳುನಾಡಿನಲ್ಲಿ ಕಾಂಗ್ರೆಸ್ ಪರವಾಗಿ ಭಾಷಣವನ್ನು ಮಾಡ್ತಾ ಇದ್ದಂಥ ಸಮಯದಲ್ಲಿ ಮೋದಿ ಒಬ್ಬ ಭಯೋತ್ಪಾದಕ ಅನ್ನುವಂಥ ಪದವನ್ನು ಉಪಯೋಗಿಸಿದ್ದಾರೆ. ಡಿಎಂಕೆ ಜೊತೆ ಕಾಂಗ್ರೆಸ್ ತಮಿಳುನಾಡಿನಲ್ಲಿ ಜಂಟಿಯಾಗಿ ಸ್ಪರ್ಧೆ ಮಾಡ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮತದಾನಕ್ಕೆ ಬಾಕಿ ಇದೆ. ಇಂಥ ಸಂದರ್ಭದಲ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕಾಂಗ್ರೆಸ್ಗೆ ಇರುಸು ಮುರುಸು ಉಂಟು ಮಾಡ್ತಾ ಇದೆ. ಜೊತೆಗೆ ಕಾಂಗ್ರೆಸ್ನ ಮೈತ್ರಿ ಪಕ್ಷ ಡಿಎಂಕೆಯ ಸ್ಟಾಲಿನ್ ಕೂಡ ಈ ಹೇಳಿಕೆಯನ್ನು ಖಂಡಿಸಿದ್ದು, ಮೋದಿಯವರ ವಿರುದ್ಧ ಈ ರೀತಿಯ ಹೇಳಿಕೆಗಳನ್ನು, ಈ ರೀತಿಯ ಟೀಕೆಗಳನ್ನು ಒಪ್ಲಿಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಮೋದಿಯವರ ಕಾರ್ಯದಕ್ಷತೆಯ ಬಗ್ಗೆ, ಮೋದಿಯವರ ಕಾರ್ಯಶೈಲಿಯ ಬಗ್ಗೆ, ಮೋದಿಯವರ ಆಡಳಿತಾತ್ಮಕ ಕೆಲಸದ ಬಗ್ಗೆ ಏನಾದರೂ ಟೀಕೆಗಳನ್ನು ಮಾಡಬಹುದಿತ್ತು. ಆದರೆ ಟೆರರಿಸ್ಟ್, ಭಯೋತ್ಪಾದಕ ಅನ್ನೋ ಶಬ್ದವನ್ನು ಉಪಯೋಗಿಸಿದ್ದು ತಪ್ಪು ಅನ್ನುವಂತಹ ಮಾತನ್ನು ಸ್ಟಾಲಿನ್ ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿಯೂ ಕೂಡ ಖರ್ಗೆಯವರ ಈ ಹೇಳಿಕೆಗೆ ಮಿಶ್ರ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಇದ್ದು, ಯಾಕೋ ಇತ್ತೀಚೆಗೆ ಅರಳು ಮರಳು ಅನ್ನೋ ಥರ ಖರ್ಗೆಯವರು ಮಾತಾಡ್ತಿದ್ದಾರೆ ಅಂತ ಕಾಂಗ್ರೆಸ್ನಲ್ಲೇ ಟೀಕೆಗಳು ವ್ಯಕ್ತವಾಗ್ತಾ ಇವೆ. ಹಾಗಾದರೆ ಮೋದಿ ಒಬ್ಬ ಟೆರರಿಸ್ಟ್ ಅನ್ನೋ ಹೇಳಿಕೆಯನ್ನು ಬಿಜೆಪಿ ಯಾವ ರೀತಿ ತೆಗೆದುಕೊಳ್ಳುತ್ತೆ? ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಇದೇನಾದರೂ ಹಿನ್ನಡೆಯಾಗುತ್ತಾ? ಇದೇ ಕಾರಣಕ್ಕಾಗಿ ಡಿಎಂಕೆ ಚುನಾವಣೆಯಲ್ಲಿ ಸೋಲನುಭವಿಸುತ್ತಾ? ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.